ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀಮದ್ ಭಾಗವತ ಪ್ರಥಮ ಸ್ಕಂದ ದ್ವಾದಶೋಧ್ಯಾಯದಲ್ಲಿ 31ನೇ ಶ್ಲೋಕ. ಅಜಾತಶತ್ರು ಕೃತಮೈತ್ರೋ ಹುತಾಗ್ನೇರ್ವಿಪ್ರಾನ್ನತ್ವಾ ತಿಲಗೋ ವಸ್ತ್ರರುಗ್ಮೈಃ ಗೃಹಾನ್ ಪ್ರವಿಷ್ಟೋ ಗುರುವಂದನಾಯ ನ ಚಾಪಶ್ಯತ್ ಪಿತರೌ ಸೌಬಲೀಂಚ. ಹಿಂದೆ ನೋಡಿದಂತೆ ವಿದುರನ ಒಂದು ಇನ್ಫ್ಲೂಯೆನ್ಸ್, ವಿದುರನ ಒಂದು ಉಪದೇಶ, ಅದನ್ನು ಅನುಸರಿಸಿ ಧೃತರಾಷ್ಟ್ರ ತಾನು ಕಾಡಿಗೆ ಹೋಗಿದ್ದಾರೆ. ಅವರ ಜೊತೆಗೆ ಅವರ ಮಡದಿ ಗಾಂಧಾರಿಯೂ ಹೋಗಿದ್ದಾರೆ ಮತ್ತು ಪಾಂಡುರಾಜನ ಹೆಂಡತಿ ಕುಂತಿದೇವಿ ಅವರೂ ಕೂಡ ಹೋಗಿದ್ದಾರೆ. ಅಲ್ಲಿ ಹೋಗಿ ತಪಸ್ಸನ್ನು ಮಾಡಿದರು ಬದ್ರಿಕಾಶ್ರಮದಲ್ಲಿ ಅಂತ ನಾವು ಹಿಂದೆ ನೋಡಿದ್ದೇವೆ. ಇಲ್ಲಿ ಹಸ್ತಿನಾವತಿಯಲ್ಲಿ ಅಜಾತಶತ್ರು ಅಂದರೆ ಯುಧಿಷ್ಠಿರ ಅವನೇನ್ ಮಾಡ್ತಾ ಇದ್ದಾನಂದ್ರೆ ನಿತ್ಯ ಕೃತಮೈತ್ರ ಸಂಧ್ಯಾಕಾಲದಲ್ಲಿ ಸಂಧ್ಯಾ ವಂದನೆ ಇತ್ಯಾದಿ ಕರ್ಮಗಳನ್ನು ಮುಗಿಸಿ ಹುತಾಗ್ನಿಹಿ ಅಗ್ನಿಯಲ್ಲಿ ಹೋಮವನ್ನು ಕೂಡ ಮಾಡಿ ತಿಲಗೋ ವಸ್ತ್ರ ರುಗ್ಮೈಹಿ ಅನೇಕ ದಾನಗಳು, ಗೋದಾನ, ವಸ್ತ್ರದಾನ ಇತ್ಯಾದಿ ದಾನಗಳನ್ನು ಕೂಡ ಮಾಡಿ ದಿನಾಲು ಏನ್ ಮಾಡ್ತಾ ಇದ್ದ, ಗುರುವಂದನಾಯ ಗೃಹಾನ್ ಪ್ರವಿಷ್ಟ, ತನ್ನ ದೊಡ್ಡಪ್ಪ ದೊಡ್ಡಮ್ಮ ಮತ್ತು ತಾಯಿ ಅವರಿದ್ದ ಅವರವರಿಗೆ ಅಂತ ಒಂದು ಆಸನಗಳು ಇರುತ್ತವೆ, ಪೀಠ ಅಂತ ಇರುತ್ತದೆ. ಆ ಪೀಠಕ್ಕೆ ಬಂದು ಅವರು ನಮಸ್ಕಾರ ಮಾಡ್ತಾ ಇದ್ರು. ಇದು ಅವರ ವಾಡಿಕೆ, ಡೈಲಿ ಈ ರೀತಿಯಾಗಿ ಮಾಡ್ತಾ ಇದ್ರು. ನೋಡಿ, ಆಚಾರ್ಯರ ಪೀಠ, ಶ್ರೀಮನ್ ಮಧ್ವಾಚಾರ್ಯರ ಪೀಠ ಇವತ್ತೂ ಕೂಡ ಉಡುಪಿಯಲ್ಲಿ ಅನಂತೇಶ್ವರ ದೇವಸ್ಥಾನದಲ್ಲಿ ನಾವು ನೋಡ್ತೀವಿ. ನೋಡಿ, ಆಚಾರ್ಯರ ಪೀಠ ಹಾಗೆ ಎಲ್ಲರೂ ಹೋಗಿ ನಮಸ್ಕಾರ ಮಾಡೋದು ಉಂಟು. ಅದೇ ರೀತಿಯಾಗಿ ತಂದೆ ತಾಯಿಯರ ಪೀಠವನ್ನು ಕೂಡ ನಿತ್ಯ ನಮಸ್ಕಾರ ಮಾಡ್ತಾ ಇದ್ದ ಆ ಧೃತರಾಷ್ಟ್ರ. ಆಗ ಯುಧಿಷ್ಠಿರ, ಆಗ ಅವನ ಹೃದಯದಲ್ಲಿ ದಿವಸ ತಂದೆ ತಾಯಿಯರು ಅಂದ್ರೆ ಗಾಂಧಾರಿ ಮತ್ತು ಧೃತರಾಷ್ಟ್ರ ಮತ್ತು ತಾಯಿ ಕುಂತಿ ಅವರು ಬದರಿಯಲ್ಲಿ ಏನ್ ಮಾಡ್ತಾ ಇದ್ರು ಹಾಗೆ ಎಂಬ ಒಂದು ದೃಶ್ಯ ಅವರ ಹೃದಯದಲ್ಲಿ ಮೂಡೋದುಂಟು. ಅದನ್ನ ನಿತ್ಯ ನೋಡ್ತಾ ಇದ್ದ. ನೋಡಿ, ರಿಮೋಟ್ ಸೆನ್ಸಾರ್ ಅಂತ, ರಿಮೋಟ್ ಕ್ಯಾಮರಾ ಇದ್ದಾಗೆ ಹಸ್ತಿನಾವತಿಯಲ್ಲಿ ಕೂತಾಗೆ ಬದರಿಯಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ ಎಂಬ ಒಂದು ದೃಶ್ಯ ಆ ಯುಧಿಷ್ಠಿರನ ಕಣ್ಣಿಗೆ ದಿವಸ ಬೀಳ್ತಾ ಇತ್ತಂತ. ಆ ಪೀಠಕ್ಕೆ ಹೋಗಿ ನಮಸ್ಕಾರ ಮಾಡಿದಾಗ ಎಷ್ಟು ಭಕ್ತಿ ಇರ್ಬೇಕು ನೋಡಿ. ಆದ್ರೆ ಏನಾಯ್ತು, 3 ವರ್ಷ ಕಳೀತು, ವನವಾಸ ಮಾಡಿ 3 ವರ್ಷ ಕಳೀತು. ಒಂದ್ ದಿವಸ ಅದೇ ತರ ಬಂದು ನೋಡ್ತಾನೆ, ಅವರ ಧೃತರಾಷ್ಟ್ರ, ಗಾಂಧಾರಿ ಮತ್ತು ಕುಂತಿ ಅವರು ಹೃದಯದಲ್ಲಿ ಕಾಣ್ತಾ ಇಲ್ಲ. ಏನಾಯ್ತು, ಕ್ಯಾಮ್ರಾ ವರ್ಕ್ ಆಗ್ತಾ ಇಲ್ಲವಾ, ಏನಾಯ್ತು ಅಂತ ಆತಂಕ ಆಯ್ತು ಯುಧಿಷ್ಠಿರನಿಗೆ. ಆಗ ನಾರದರು ಅಲ್ಲಿ ಬಂದರಂತೆ. ಅವರು ಹೇಳಿದ್ರಂತೆ, ಆಚಾರ್ಯರು ಬರೀತಾರೆ ತಾತ್ಪರ್ಯದಲ್ಲಿ, ವಿದುರಾಹ ತದ್ದಿದೃಕ್ಷಾರ್ಥಂ ಆಗತೇಷು ವನಂಪುರ ಪಾಂಡವೇಶು ತು ರಾಜಾನಂ ಪ್ರವಿಶ್ಯೈಕತ್ವಂ ಆಗತಃ ತಥೋ ದಾವಾಗ್ನಿನಾ ದಗ್ಧಂ ಧೃತರಾಷ್ಟ್ರಂ ಚ ಸೋಬರೀಂ ದೃಷ್ಟ್ವಾ ಕುಂತೀಂ ಚ ಚಿಂತಾಂತೆ ಪ್ರಾಪುಃ ಪಾಂಡುಸುತಾಸ್ತದಾ ತಾಂಸ್ತದಾ ನಾರದೋ ವಿದ್ವಾನ್ ಶಮಯಾಮಾಸ ಧರ್ಮವಿತ್. ಆಗ ಒಂದಿನ ಕಾಡಿಗಿಚ್ಚಿನಲ್ಲಿ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಎಲ್ಲರೂ ಕೂಡ ಸುಟ್ಟು ಹೋದರು. ಆ ವಿಚಾರವನ್ನ ನಾರದರು ಬಂದು ಧರ್ಮರಾಜನಿಗೆ ಹೇಳಿ ಅವರನ್ನ ಸಾಂತ್ವನ ಮಾಡಿದರು. ಉಕ್ತ್ವಾ ಉತ್ತಮಾಂ ಗತಿಂ ತೇಷಾಂ, ಅವರು ಸಾಮಾನ್ಯರಲ್ಲಪ್ಪ, ಎಲ್ಲ ದೇವತೆಗಳು, ಎಲ್ಲರೂ ಉತ್ತಮ ಗತಿಯನ್ನೇ ಹೊಂದಿದ್ದಾರೆ ಹಾಗೆ ಅಂತ ಯುಧಿಷ್ಠಿರನಿಗೆ ಸಮಾಧಾನವನ್ನು ಮಾಡಿ ನಿಷ್ಠಾಂ ತಾತ್ಕಾಲಿಕೀಂ ಸತಾ ಹಾಗೆ ಅಂತ ಆಚಾರ್ಯರು ಇಷ್ಟು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಅದರಿಂದ ಅವನಿಗೆ ಜ್ಞಾನ ದೃಷ್ಟಿಯಿಂದ ಕಾಣ್ತಾ ಇದ್ದ, ಆದರೆ ಒಂದು ದಿನ ಕಾಣ್ಲಿಲ್ಲ. ಯಾಕೆ ಕಾಣ್ಲಿಲ್ಲ, ಅವರೆಲ್ಲರೂ ಕೂಡ ಭಸ್ಮೀಭೂತರಾದರು, ಅದರಿಂದ ಕಾಣ್ಲಿಲ್ಲ ಅಂತ ನಾರದರು ಬಂದು ಆ ವಿಚಾರವನ್ನೆಲ್ಲ ಹೇಳಿ ಸಮಾಧಾನ ಮಾಡಿದರು. ತತ್ರ ಸಂಜಯ ಮಾಸೀನಂ ಪಪ್ರಚ್ಚ ಉದ್ವಿಗ್ನ ಮಾನಸಃ ಗಾವದ್ಗ್ವಣೆ ಕ್ವನಸ್ತಾತೋ ವೃದ್ಧೋ ಹೀನಶ್ಚ ನೇತ್ರಯೋಃ ಅಂಬಾವಾ ಕುತಪುತ್ರಾರ್ಥ ಪಿತೃವ್ಯಃ
ಗತಸ್ಸುಹೃತ್. ಆಗ ಸಂಜಯ ಬರ್ತಾನೆ. ತಸ್ಮಿನ್ ಸಮಯೇ ವನಾತಾಗತ್ಯ ಆಸೀನಂ. ಸಂಜಯ ಧೃತರಾಷ್ಟ್ರನ ಜೊತೆಗೆ ಇದ್ದವ, ಅವನು ವನದಿಂದ ಅಲ್ಲಿಗೆ ಬಂದಿದ್ದ. ಆಗ ಅವನು ಬಂದದ್ದನ್ನು ನೋಡಿ ಉದ್ವಿಗ್ನ ಮನಸ್ಸು, ಯುಧಿಷ್ಠಿರನಿಗೆ ಮನಸ್ಸು ಉದ್ವಿಗ್ನದಿಂದ ಕೇಳ್ತಾನೆ, ಗಾವದ್ಗಣೇ ಸಂಜಯ, ಎಲ್ಲಿ ಹೋದ್ರು ನನ್ನ ತಂದೆ? ಹೀನಶ್ಚ ನೇತ್ರಯೋಹೋ, ಪಾಪ ಕಣ್ಣಿಲ್ಲ, ಅವರು ಕುರುಡರಾಗಿ ಇದ್ರು, ಎಲ್ಲಿ ಹೋದ್ರು ಅವರು? ಗಾಂಧಾರಿ ಎಲ್ಲಿ ಹೋದ್ರು? ನನ್ನ ತಾಯಿ ಎಲ್ಲಿ ಹೋದ್ರು? ಕ್ವಗತಃ, ಹಾಗೆ ಅಂತ ಆ ಸಂಜಯನನ್ನ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಪಿಮಯ್ಯ ಕೃತ ಪ್ರಜ್ಞೆ ಹತ ಬಂಧು ಸ್ವಭಾರ್ಯಯ ಆಶಂ ಸಮಾನ ಶಮಲಂ ಗಂಗಾಯಾಂ ದುಃಖಿತೋ ಪತತ್. ಅನೇಕ ಸಂಶಯಗಳು ಬಂತಂತೆ. ಮಯಿ ಅಕೃತ ಪ್ರಜ್ಞೆ, ಅಶಿಕ್ಷಿತ ಬುದ್ಧೌ ಮಯಿ. ನನಗೆ ಬುದ್ಧಿ ಇಲ್ಲ ನೋಡಿ, ಅವ್ರನ್ನ ಕಳಿಸಿದೆ, ಒಬ್ಬನೇ ಕಾಡಿಗೆ ಕಳಿಸ್ಬಿಟ್ಟೆ ನಾನು, ಹಾಗೆ ಅಂತ ತನ್ನನ್ನೇ ಬೈಕೋತಾನೆ. ಹತಬಂಧು ಸ್ವಭಾರ್ಯೆಯ ಸಹ, ಗಾಂಧಾರಿ ಸಮೇತನಾಗಿ ಅವನು ತನ್ನ ತಂದೆ ಧೃತರಾಷ್ಟ್ರ ಏನಾದನೋ ಗೊತ್ತಿಲ್ಲ, ಈ ರೀತಿಯಾಗಿ ಶಂಕೆ ಮಾಡುತ್ತಾ ತನ್ನ ಅಪರಾಧವನ್ನು ಕೂಡ ಚಿಂತಿಸುತ್ತಾ, ಗಂಗಾಯಾಂ ದುಃಖಿತ ಅಪತತ್ ಕಿಂ, ಏನು ಗಂಗಾ ನದಿಯಲ್ಲಿ ದುಃಖದಿಂದ ಏನಾದ್ರು ಬಿದ್ದು ಬಿಟ್ನೇನು ನಮ್ಮ ತಂದೆ? ಹೀಗೆ ಅಂತ ನಾನಾ ವಿಧವಾದ ಶಂಕೆಗಳನ್ನ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಪಿತರ್ಯುಪರತೆ ಪಾಂಡೌ ಸರ್ವಾನ್ನ ಸುಹೃದ ಶಿಶೂನ್ ಅರಕ್ಷತಾಂ ವ್ಯಸನತಃ ಪಿತೃವ್ಯೌಕ್ವ ಗತಾವಿತಃ. ಮತ್ತೆ ನೆನಪಿಸ್ಕೋತಾನೆ, ಆ ಧೃತರಾಷ್ಟ್ರ ಗಾಂಧಾರಿ ಮಾಡಿದ ಉಪಕಾರ. ಚಿಕ್ಕ ವಯಸ್ಸಲ್ಲಿ ತಂದೆಯನ್ನ ಕಳ್ಕೊಂಡ್ಬಿಟ್ಟು ನಾವು ಬಂದಾಗ ನಮ್ಮನ್ನೆಲ್ಲ ಚೆನ್ನಾಗಿ ರಕ್ಷಣೆ ಮಾಡಿದವರು, ತಮ್ಮ ಮಗುವಿನಂತೆ ರಕ್ಷಣೆ ಮಾಡಿದವರು, ಅಂಥವರಿಗೆ ಏನಾಯ್ತು, ಎಲ್ಲಿ ಹೋದ್ರು, ಬದ್ರಿಕಾಶ್ರಮದಿಂದ ಎಲ್ಲಿ ಹೋದ್ರು, ಹಾಗೆ ಅಂತ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಆಗ ಸೂತ ಉವಾಚ, ಕೃಪಯಾ ಸ್ನೇಹ ವೈಕ್ಲವ್ಯ ಸೂತೋ ವಿರಹಕರ್ಷಿತಃ ಆತ್ಮೇಶ್ವರಮಚಕ್ಷಾನೋ ನ ಪ್ರತ್ಯಾಹ ಅತಿಪೀಡಿತಃ. ಕೃಪಯಾ ಸ್ನೇಹೇನ, ಮೊದಲೇ ಸಂಜಯನಿಗೂ ದುಃಖ, ಆ ಧೃತರಾಷ್ಟ್ರ ಎಲ್ಲ ಭಸ್ಮೀಭೂತರಾಗಿದ್ದಾರೆ, ಅವನಿಗೆ ಗೊತ್ತು. ಆದರೂ ವಿರಹಕರ್ಷಿತ, ಅದರ ದುಃಖದಿಂದ ಅವನು ಕೂತಿದ್ದಾನೆ. ಇದರ ಮೇಲೆ ಇಲ್ಲಿ ಯುಧಿಷ್ಠಿರನ ಪ್ರಶ್ನೆ, ಅದರಿಂದ ನಾ ಪ್ರತ್ಯಾಹ, ಏನು ಉತ್ತರನೇ ಕೊಡ್ಲಿಲ್ಲವಂತೆ. ಯಾಕೆ? ಅತೀ ಪೀಡಿತ, ತುಂಬಾ ದುಃಖ ಆದಾಗ ಮಾತಾಡ್ಲಿಕ್ಕೆ ಬರೋದಿಲ್ಲ. ಅದರಿಂದ ಸಂಜಯ ಪ್ರತ್ಯುತ್ತರ ಕೊಡ್ಲಿಲ್ಲ ಅಂತಾರೆ. ವಿಮೃಜ್ಯ ಪಾಣಿನಾಶ್ರೂನಿ ವಿಷ್ಟಭ್ಯಾತ್ಮಾನಮಾತ್ಮನ ಅಜಾತ ಶತ್ರುಂ ಪ್ರತ್ಯೂಚೆ ಪ್ರಭೋ ಪಾದಮನುಸ್ಮರನ್. ತನ್ನ ಸಂಜಯ ಏನ್ ಮಾಡ್ಕೊಂಡ, ಕೈಯಿಂದ ಕಣ್ಣೀರನ್ನೆಲ್ಲ ಒರೆಸ್ಕೊಂಡು ಸಂಸ್ಥಾಪ್ಯ ಧೈರ್ಯವನ್ನ ತಂದುಕೊಂಡವನಾಗಿ ಅಜಾತ ಶತ್ರುವನ್ನು ಕುರಿತು ಎರಡು ಮಾತುಗಳನ್ನ ಹೇಳ್ತಾನೆ. ಪ್ರಭೋಪಾದ ಅನುಸ್ಮರನ್, ತಮ್ಮ ಸ್ವಾಮಿಯಾದ ಧೃತರಾಷ್ಟ್ರನ ಪಾದವನ್ನ ಸ್ಮರಿಸುತ್ತಾ ಎರಡು ಮಾತುಗಳನ್ನ ಹೇಳ್ತಾನೆ ಸಂಜಯ. ಏನ್ ಹೇಳಿದ ಸಂಜಯ? ಸಂಜಯ ವಾಚ, ಅಹಂಚ ವ್ಯಂಸಿತೋ ರಾಜನ್ ಪಿತ್ರೋರ್ವಃ ಕುಲನಂದನ ನ ವೇದ ಸಾಧ್ಯ ಗಾಂಧಾರ್ಯ ಮುಷಿತೋಸ್ಮಿ ಮಹಾತ್ಮಭಿಃ. ಅಹಂಚ ವ್ಯಂಸಿತಃ, ನಾನು ವಂಚಿತನಾಗಿದ್ದಾನೆ. ರಾಜನ್, ಹೇ ಯುಧಿಷ್ಠಿರ, ನಾನು ವಂಚಿತನಾಗಿದ್ದೇನೆ. ಪಿತ್ರೋರ್ವಃ ಕುಲನಂದನಃ, ಕುಂತಿ, ಧೃತರಾಷ್ಟ್ರ, ಗಾಂಧಾರಿ ಅವರೆಲ್ಲ ಎಲ್ಲಿ ಹೋದರು? ಅವ್ರು ಹೋದ ಸ್ಥಾನ ನನಗೆ ಗೊತ್ತಿಲ್ಲ. ನ ವೇದ, ಸಾಧ್ವಿಯಾದ ಗಾಂಧಾರಿ ಎಲ್ಲಿ ಹೋದರು ಗೊತ್ತಿಲ್ಲ. ಮುಷಿತೋಸ್ಮಿ ಮಹಾತ್ಮಭಿಃ ಅಂತ ದೊಡ್ಡವರಿಂದ ನಾನು ವಂಚಿತರಾಗಿದ್ದೇನೆ, ನಮ್ಮನ್ನ ಅಗಲಿದ್ದಾರೆ ಅವರು, ಹಾಗೆ ಅಂತ ಇಷ್ಟು ಹೇಳ್ತಾನೆ ಸಂಜಯ. ಅದಾದ ಮೇಲೆ ಸೂತಾಚಾರ್ಯರು ಹೇಳ್ತಾರೆ, ಏತಸ್ಮಿನ್ನಂತರೇ ವಿಪ್ರಾಹ ನಾರದ ಪ್ರತ್ಯದೃಶ್ಯತ ವೀಣಾಂ ತ್ರಿತಂತ್ರೀಂ ಧ್ವನಯನ್ ಭಗವಾನ್ ಸಹ ತುಂಬುರುಃ ರಾಜ್ಞಾದರೋಪನೀತಾರ್ಘ್ಯಂ ಪ್ರತ್ಯುತ್ಥಾನ ಅಭಿವಂದನಂ ಪರಮಾಸನ ಆಸೀನಂ ಕೌರವೇಂದ್ರೋ ಅಭ್ಯಭಾಷತ. ಈ ಸಂದರ್ಭದಲ್ಲೇ ಸೂತಾಚಾರ್ಯರು ಹೇಳ್ತಾರೆ, ಆ ಸಂಜಯ ಈ ರೀತಿಯಾಗಿ ಹೇಳಿದ ಮೇಲೆ ಅಲ್ಲಿ ನಾರದರು ಬಂದರು, ಹಾಗೆ ಅಂತ. ನಾರದರು ಬಂದು ವೀಣೆಯನ್ನು ನುಡಿಸ್ತಾ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಬಂದರು. ಸಹ ತುಂಬುರು ಸಹಿತರಾಗಿ ಬಂದರು ಅಂತ. ಅವರು ಬಂದ ಕೂಡಲೇ ಯುಧಿಷ್ಠಿರ ಅವರಿಗೆ ಎದ್ದು ಅರ್ಘ್ಯಪಾದ್ಯಾದಿ ಆದರವನ್ನೆಲ್ಲ ತೋರಿಸಿ ಪರಮಾಸನದಲ್ಲಿ ಅವರನ್ನ ಕುಳಿಸಿ ಮಾತನಾಡುತ್ತಾನೆ. ಯುಧಿಷ್ಠಿರ ನಾರದರನ್ನ ಪ್ರಶ್ನೆ ಕೇಳ್ತಾರೆ. ಯುಧಿಷ್ಠಿರ ಉವಾಚ, ನಾಹಂ ವೇದಗತಿಂ ಪಿತ್ರೋರ್ ಭಗವಾನ್
ಕ್ವಗತಾವಿತಃ ಕರ್ಣಧಾರ ಇವ ಪಾರೆ ಸೀದತಾಂ ಪಾರದರ್ಶನಃ. ಯುಧಿಷ್ಠಿರ ಪ್ರಶ್ನೆ ಮಾಡ್ತಾನೆ ನಾರದರನ್ನ, ಸ್ವಾಮಿ ನಾಹಂ ವೇದ ಗತಿಂ ಪಿತ್ರೋಹೋ, ನಮ್ಮ ತಂದೆ ತಾಯಿಗಳ ಗತಿ ನನಗೆ ಗೊತ್ತಾಗ್ತಾ ಇಲ್ಲ. ಬದರಿಕಾಶ್ರಮಕ್ಕೆ ಹೋದ್ರು, ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ಆದರೆ ಅಲ್ಲಿಂದ ಏನಾದರೂ ನನಗೆ ಗೊತ್ತಿಲ್ಲ. ನೀವೇನಾದ್ರು ಬದರಿಕಾಶ್ರಮದಿಂದ ಬಂದಿದ್ದೀರಾ? ನಮ್ಮ ತಂದೆ ತಾಯಿಯರ ಪರಿಸ್ಥಿತಿ ನಿಮಗೆ ಗೊತ್ತಿದೆಯಾ? ಕರ್ಣಧಾರ ಇವಾಪರೆ ಸೀದತಾಂ ಪಾರದರ್ಶನ, ಯಾರು ದುಃಖ ಸಾಗರದಲ್ಲಿ ಮುಳುಗಿದ್ದಾರೆ ಅಂಥವರಿಗೆ ನಾರದರು ಒಂದು ಹಡಗಿನಂತೆ. ಸಂಸಾರ ಸಾಗರದಲ್ಲಿ ಮುಳುಗಿದವರಿಗೆ ಗುರುಗಳು ಹೇಗೋ, ಅದೇ ತರ ಆ ಕಾಲದಲ್ಲಿ ದುಃಖ ಸಾಗರದಲ್ಲಿ ಮುಳುಗಿದವರನ್ನೆಲ್ಲ ಮೇಲಕ್ಕೆ ಎತ್ತಿ ಆ ದುಃಖವನ್ನ ಪಾರು ಮಾಡುವವರು ನಾರದರು. ಆ ರೀತಿಯಾಗಿ ಸ್ತೋತ್ರ ಮಾಡ್ತಾನೆ ಯುಧಿಷ್ಠಿರ, ನೀವೇ ದುಃಖವನ್ನ ಪಾರು ಮಾಡುವವರು, ನಾನು ದುಃಖದಲ್ಲಿ ಇದ್ದೇನೆ, ತಂದೆ ತಾಯಿಯನ್ನ ನೋಡಕ್ಕಾಗದೆ, ನೀವೇನಾದ್ರು ಕಂಡಿದ್ದೀರಾ ಹಾಗೆ ಅಂತ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ನಾರದರು ಉತ್ತರ ಕೊಡ್ತಾರೆ. ಅದೇನೆಂಬ ಅದನ್ನ ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.